ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಮನೆ ಮಗ ಗಿರೀಶ್ ಮಾತಾಡ್ತಾ ಇರೋದು. ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ತಿರುಪತಿ ತಿರುಮಲ ಸ್ವಾಮಿ ಅವರ ಬಗ್ಗೆ ಇರುತ್ತದೆ ಮತ್ತು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತದೆ. ಲೈಕ್ ಆಲ್ ಓವರ್ ಕರ್ನಾಟಕದಲ್ಲಿ ಯಾವ ಜಾಗದಲ್ಲಿದ್ದರೂ ಯಾವ ರೀತಿಯಲ್ಲಿ ಹೋಗ್ಬೋದು. ಲೈಕ್ ನಾರ್ಮಲ್ ಆಗಿ ನೀವು ಬಸ್ಸು, ಟ್ರೈನು ಮತ್ತು ನಿಮ್ಮ ಓನ್ ವೆಹಿಕಲ್ಗಳಲ್ಲಿ ಹೋಗಲು ಸೂಕ್ತವಾಗಿರುತ್ತದೆ. ಮತ್ತು ನಾರ್ಮಲ್ ಆಗಿ ಏನು ಅಂದರೆ ತಿರುಪತಿ ತಿರುಮಲೇಶ್ವರ ಸ್ವಾಮಿ ದರ್ಶನ ಮಾಡೋಕ್ಕೆ 1 ಅಥವಾ 2 ದಿನಗಳು ಸಾಧ್ಯವಾಗೋದಿಲ್ಲ. ನಾರ್ಮಲ್ ಆಗಿ 3 ದಿನ ಅಂತೂ ಖಚಿತವಾಗಿ ಬೇಕೇ ಬೇಕು. ಅದರಲ್ಲಿ ಏನೇನು ಬೆನಿಫಿಟ್ ಸಿಗುತ್ತೆ, ಏನೇನಿದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಕೆಲವು ವಸ್ತುಗಳು ನಿಷೇಧಿಸಲಾಗಿದೆ. ಅದೇ ರೀತಿ ಏನೇನಿದೆ ಎಲ್ಲ ನಿಮಗೆ ಫುಲ್ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದೇ ರೀತಿ ಮೊದಲ ಬಾರಿ ಈ ಚಾನಲ್ಗೆ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಯಾರ್ಯಾರು ತಿರುಮಲೆಗೆ ಮೊದಲ ಬಾರಿ ಭೇಟಿ ನೀಡ್ತಾ ಇದ್ದಾರೆ ಅಥವಾ ಭೇಟಿ ನೀಡಿದ್ದಾರೆ ಅವರಿಗೆ. ಬೆಂಗಳೂರಲ್ಲಿ ಇದ್ದೀರಾ ಅಂದರೆ ನಿಮ್ಗೆ ಬೆಸ್ಟ್ ವೇ ಬಸ್ಸು ಅಥವಾ ನಿಮ್ಮ ಓನ್ ಕಾರಿನಲ್ಲಿ ಹೋಗೋದು ಬೆಸ್ಟ್. ಯಾಕಂದರೆ ನೀವು ಸ್ವಾಮಿಯವರ 7 ಬೆಟ್ಟಗಳಿರುತ್ತಲ್ಲ, ಬೆಟ್ಟಗಳಲ್ಲೇ ನಡುವೆ ಸ್ವಾಮಿಯ ಮುಖ ಕಾಣುತ್ತೆ. ಲೈಕ್ ಈ ರೀತಿ ಅಂದರೆ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು, ಸ್ವಾಮಿ ಬೆಟ್ಟ ಥರನೇ ಮುಖ ಇರುತ್ತೆ. ಅದು ನೀವು ಬಸ್ಸಲ್ಲಿ ಅಥವಾ ಕಾರಲ್ಲಿ ಹೋದರೆ ಮಾತ್ರ ಅದನ್ನು ವಿಸಿಬಲ್ ನೋಡ್ಬೋದು. ಅದನ್ನು ನೋಡೋಕ್ಕೆ ಸಾಧ್ಯತೆ ಸಿಗುತ್ತೆ ನಿಮಗೆ. ಅದರಲ್ಲಿ ಧರ್ಮ ದರ್ಶನಕ್ಕೆ ಟಿಕೆಟ್ ಕೂಡ ಸಿಗುತ್ತೆ. ಹೆಂಗೆ ಅಂದರೆ ವಿಷ್ಣು ನಿವಾಸ ಇರ್ಬೋದು, ರೈಲ್ವೆ ಸ್ಟೇಷನ್ ಹತ್ರ ಇದೆ, ಅದು ನಿಮಗೆ ನಿಯರ್ ಬೈ ಬೀಳುತ್ತೆ. ಅಲ್ಲೋ ಕ್ಯೂಲ್ಲಿ ನಿಂತ್ಕೊಂಡ್ರೆ ನಿಮಗೆ ಕೊಡ್ತಾರೆ. ಮತ್ತು ಇದು ಶ್ರೀನಿವಾಸ ಬಸ್ ಸ್ಟ್ಯಾಂಡ್ ಹತ್ರ ಇದೆ, ಅಲ್ಲಿಗೆ ಹೋದ್ರೂ ಸಹ ನೀವು 1 ರಿಂದ 2 ಗಂಟೆವರೆಗೂ ವೆಯ್ಟ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಮೂರನೇದಾಗಿ ಒಂದು ಶ್ರೀ ಭೂದೇವಿ ಕಾಂಪ್ಲೆಕ್ಸ್ ಅಂತ ಮೆಟ್ಲಿಕ್ಕೆ ಹತ್ರ ಬರುತ್ತೆ. ಲೈಕ್ ಅಲ್ಪಿರಿ ಮೆಟ್ಲಿಕ್ಕೆ ಇದೆಯಲ್ಲ, ಅಲ್ಲಿ ಬರುತ್ತೆ. ಇವಕ್ಕೆಲ್ಲ ಕ್ಯೂ ನಿಲ್ಲಬೇಕಾಗಿರುತ್ತೆ. ಮಿನಿಮಮ್ ನಿಮಗೆ ಸಾಯಂಕಾಲ 4 ರಿಂದ 8 ಗಂಟೆ ಒಳಗೆ ಟಿಕೆಟ್ ವಿತರಣೆ ಮಾಡ್ತಾರೆ. ಅದೇ ರೀತಿ ನೀವು ಬಂದರೆ ಟಿಕೆಟ್ ತೊಗೊಂಡ್ರಿ, ದರ್ಶನ ಮಾಡೋಕೆ ಹೊರಟ್ರಿ ಅಂದರೆ ನೀವು ಈ ಥರ ಎಂಟ್ರೆನ್ಸಿಗೆ ಬರ್ತೀರಾ. ಎಂಟ್ರೆನ್ಸ್ ಬಂದು ನೀವು ಬಸ್ಸಲ್ಲಾಗಿರ್ಬೋದು ಅಥವಾ ಓನ್ ವೆಹಿಕಲ್ ಸಿಗುತ್ತೆ ಅಲ್ಲಿ. ಲೈಕ್ ಅಂದರೆ ನಿಮಗೆ ಜೀಪ್ ಥರ ಸಿಗ್ಬೋದು. ಅಥವಾ ಇಲ್ಲ ಅಂದರೆ ನೀವು ಬಸ್ಸಲ್ಲಿ ಬಂದರೆ ನಿಮಗೆ 110 ರೂಪಾಯಿ ಆಗುತ್ತೆ. ವ್ಯಾನಲ್ಲಿ ಬಂದರೆ ನಿಮಗೆ 250 ರಿಂದ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಥವಾ ನಿಮ್ಮ ಓನ್ ವೆಹಿಕಲಲ್ಲಿ ಬರ್ತೀರಾ ಅಂದರೆ ನೀವು ಇಲ್ಲಿ ಬಂದು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಬಂದು ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ಅಂದರೆ ನೀವು ಎಂಟ್ರಿ ಮಾಡಿದ ತಕ್ಷಣ ಬಂದ ತಕ್ಷಣ ಎಲ್ಲರೂ ಇಳಿಬೇಕಾಗುತ್ತೆ ಕಾರಲ್ಲಿ. ಕಾರಲ್ಲಿ ಹಿಡಿದ್ರೆ ನಿಮ್ಮದು ಲಗೇಜ್ ಎಲ್ಲ ಚೆಕ್ ಮಾಡ್ತಾರೆ. ಲೈಕ್ ಏನಕ್ಕೆ ಅಂದರೆ ಅಲ್ಲಿ ಸ್ವಚ್ಛತೆ ಮೇಲೆ ತುಂಬ ಪರಿಣಾಮ ಬೀರುತ್ತದೆ. ಯಾಕಂದರೆ ಅಲ್ಲಿ ಪ್ಲಾಸ್ಟಿಕ್ ಇರ್ಬೋದು ಅಥವಾ ವಾಟರ್ ಬಾಟಲ್ ಇರ್ಬೋದು, ಅಲೋ ಇರಲ್ಲ. ಅಂದರೆ ವಾಟರ್ ಬಾಟಲ್ ನೀರು ತುಂಬಿದೆ ಅಂದರೆ ಬಿಡ್ತಾರೆ, 1 ಅಥವಾ 2. ಅದರಿಂದ ಜಾಸ್ತಿ ಇದ್ದರೆ ಬಿಡಲ್ಲ. ಪ್ಲಾಸ್ಟಿಕ್ಕು ಅಷ್ಟೇ, ಜಾಸ್ತಿ ಕವರ್ಗಳು ಇರಲಿ ಅಂತ ತೊಗೊಂಡ್ಬರೋರಿಗೆಲ್ಲ ಅಲೋ ಕೊಡಲ್ಲ. ಮತ್ತು ತಂಬಾಕು ಇರ್ಬೋದು, ಧೂಮಪಾನ ಮಾಡೋ ನಿಷೇಧ ಇರುತ್ತೆ. ಹಂಗಾಗಿ ಪ್ರತಿಯೊಂದು ಗಾಡಿ ಟೈರ್ ಕೆಳಗಡೆಯಿಂದ ಹಿಡಿದು ಡಿಕ್ಕಿ ನೋಡ್ಬೋದು, ವಾಲ್ನಟ್ ಇರ್ಬೋದು, ಎಲ್ಲ ಚೆಕ್ ಮಾಡ್ತಾರೆ. ಒಂದು ಜಾಗ ಸಹ ಬಿಡಲ್ಲ. ಚೆಕ್ ಮಾಡಿದ ನಂತರ ನಿಮಗೆ ಎಲ್ಲರೂ ಇಳಿಬೇಕಾಗುತ್ತೆ. ಗಾಡಿನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಆದಮೇಲೆ ಬಿಡ್ತಾರೆ. ಅಲ್ಲಿ ಕೂಡ ಹೋಗ್ಬೋದು. ಮತ್ತು ರೈಟ್ ಸೈಡಲ್ಲಿ ನೀವು ಪಾದಯಾತ್ರೆ ಅಂದರೆ ನಡ್ಕೊಂಡು ಹೋಗ್ತಿದ್ದಾರೆ, ಸ್ಟೆಪ್ ಹತ್ಕೊಂಡು ಹೋಗ್ತೀರ ಅಂದರೆ ಪಕ್ಕದಲ್ಲಿ ದಾರಿ ಇರುತ್ತೆ. ಅವ್ರಿಗೆ ಬೇರೆ ಇರುತ್ತೆ ಎಂಟ್ರಿ. ಇಲ್ಲ ಬಸ್ಸಲ್ಲಿ ಹೋಗ್ತೀನಿ ಅಂದರೆ ಈ ವೇಯಲ್ಲಿ ನೀವು ಹೋಗ್ತೀರ. ಇನ್ನೊಂದೇನು ಅಂದರೆ ತಿರುಪತಿಗೆ ನೀವು ಹೋಗಬೇಕು ಅಂದರೆ ನಾರ್ಮಲಾಗಿ 1 ದಿನ ಅಥವಾ 2 ದಿನದಲ್ಲೇ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ಹೋಗೋಕ್ಕಾಗಲ್ಲ. ನಾರ್ಮಲಾಗಿ 3 ದಿನ ಅಂತೂ ಇದ್ದೇ ಇರಬೇಕು. ಯಾಕಂದರೆ ಅಲ್ಲಿ ಸುತ್ತಾಡುವ ಜಾಗಗಳಿವೆ. ಮೇನ್ ಏನು ಅಂದರೆ ತಿಮ್ಮಪ್ಪ ದರ್ಶನ ಮಾಡೋಕ್ಕೆ ನಿಮಗೆ 1 ರಿಂದ 2 ದಿನ ಬಿಡ್ಬೋದು. ಮ್ಯಾಕ್ಸಿಮಮ್ ಕೆಲವೊಬ್ರು ಹೇಳ್ತಾರೆ 1 ಗಂಟೆಲಿ ಆಯಿತು, 2 ಗಂಟೆಲಿ ಆಯಿತು. ನಾರ್ಮಲಾಗಿ ಹೋದರೆ ನಿಮಗೆ 5 ರಿಂದ 6 ಗಂಟೆ ಬೇಕಾಗುತ್ತೆ. ಮೇಲೆ ಬಂದ ಮೇಲೆ ನೀವು ಗುಂಡೋಡಿಸೋದಕ್ಕಾದರೆ ನಿಮಗೆ ಇಲ್ಲಿ ಇದೆ. ಇನ್ನೊಂದೇನು ಅಂದರೆ ನಿಮಗೆ ಪ್ರತಿ ರೂಮ್ ಹತ್ರನೂ ಸಿಗುತ್ತೆ ಗುಂಡೋಡಿಸೋದು, ಅಂದರೆ ಮೊಟ್ಟೆ ಓಡಿಸೋದಿರ್ಬೋದು. ಅದನ್ನು ನೀವು ಮಾಡ್ಕೋಬೋದು. ಅಲ್ಲಿ ಬರ್ಬೋದು. ಇಲ್ಲಿ ಸ್ನಾನ ಗೃಹಗಳಿರುತ್ತೆ, ಎಲ್ಲ ತುಂಬ ಸ್ವಚ್ಛತೆವಾಗಿರುತ್ತೆ. ಯಾವುದೇ ಥರ ದುಡ್ಡು ತೊಗೊಳಲ್ಲ ಬೆಟ್ಟದ ಮೇಲೆ. ಎಲ್ಲ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಅದೇ ರೀತಿ ನೀವು ಇಲ್ಲಿ ಗುಂಡೋಡಿಸ್ಕೊಂಡು ಬಂದಮೇಲೆ ಪ್ರತಿಯೊಂದು ರೂಮಲ್ಲೂ ನಿಮಗೆ ಆಪರ್ಚುನಿಟಿ ಸಿಗುತ್ತೆ. ಯಾಕಂದರೆ ರೂಮು ಸಿಗೋದು ಸ್ವಲ್ಪ ಕಷ್ಟ ಇರುತ್ತೆ. ಒಂಥರ ಲಾಕರ್ ಕೂಡ ತೊಗೋಬೋದು. ಇಲ್ಲ ರೂಮ್ ಬೇಕು ಅಂದರೆ ನೀವು ಬೆಳಗಿನ ಜಾವ 6 ಗಂಟೆಗೆ CRO ಆಫೀಸ್ ಹತ್ರ ಹೋದರೆ ನಿಮಗೆ ರೂಮ್ ಕಂಡಕ್ಟ್ ಮಾಡ್ತಾರೆ, ಅಂದರೆ ಟಿಕೆಟ್ ಕೊಡ್ತಾರೆ. ಅದರಲ್ಲಿ ನಿಮ್ಮ ಬುಕ್ ಆಗಿದೆ ಅಂದರೆ ನಿಮಗೆ 50 ರೂಪಾಯಿ ಟಿಕೆಟು, 100 ರೂಪಾಯಿ ಟಿಕೆಟು, 1000 ರೂಪಾಯಿ ಟಿಕೆಟ್ ಕೂಡ ಇರುತ್ತೆ. ಅದರಲ್ಲಿ ಯಾವ್ದು ಬೇಕೋ ಅದು ತೊಗೊಂಡ್ರೆ ನಿಮಗೆ ರೂಮ್ ಅಲಾಟ್ ಮಾಡಿಕೊಡ್ತಾರೆ. ರೂಮ್ ಯಾವ ಥರ ಇರುತ್ತೆ ಅಂದರೆ ಸೇಮ್ ರೈಲ್ವೆ ಕ್ವಾರ್ಟರ್ಸ್ ಥರ ಇರುತ್ತೆ. 2 ಕಿಂಗ್ ಬೆಡ್ ಇರುತ್ತೆ ಮತ್ತು ಒಂದು ವಾಶ್ರೂಮ್ ಇರುತ್ತೆ, ಒಂದು ಗೀಝರ್ ಇರುತ್ತೆ. ಸ್ನಾನ ಮಾಡೋರು ಅದರಲ್ಲೂ ಕೂಡ ಮಾಡ್ಕೊತಾರೆ. ಇಲ್ಲ ಅಂದರೆ ನೀವು ಹೊರಗಡೆ ಬಂದು ಕಲ್ಯಾಣಿಯಲ್ಲೂ ಕೂಡ ಸ್ನಾನ ಮಾಡ್ಬೋದು. ಈಗ ನೋಡ್ತಾ ಇದ್ರಲ್ಲ, ಇಲ್ಲಿಂದ ವೇಯಿಂದ ನೀವು ಹೋಗಬೇಕಾಗುತ್ತೆ. ನಾರ್ಮಲಾಗಿ ದಿನಕ್ಕೆ 10,000 ಅಥವಾ 5,000 ರೂಮ್ಗಳಿರುತ್ತೆ ಮೇಲ್ಗಡೆ. ಅದು ಇಲ್ಲ ಅಂದರೆ ಇಲ್ಲಿ ಬೇರೆ ಬೇರೆ ಸ್ಟೇಟಿಂದ ಇರ್ಬೋದು. ನಮ್ಮ ಕರ್ನಾಟಕ ಯಾತ್ರೆ ಕೂಡ ಇದೆ. ಅಲ್ಲೋದ್ರೆ ನಿಮಗೆ 500 ರಿಂದ 1,200 ರೂಪಾಯಿವರೆಗೂ ಟಿಕೆಟ್ ಮಾಡ್ತಾರೆ. ಅದು ಕೂಡ ನೋಡ್ಬೋದು. ಮತ್ತು ನೀವು 150 ರೂಪಾಯಿ ಟಿಕೆಟ್ ತೊಗೊಂಡ್ರೆ ನಿಮಗೆ ಅಲ್ಲಿ 500 ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಏನು ಅಂದರೆ ನೀವು ಪೇ ಮಾಡಿದ್ದು ನೀವು ಚೆಕ್ಔಟ್ ಆದಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಬರುತ್ತೆ. ಮತ್ತೇನಂದರೆ ಆಧಾರ್ ಕಾರ್ಡ್ ಮ್ಯಾಂಡೇಟರಿ ಇರುತ್ತೆ. 18 ವರ್ಷದ ಮೇಲ್ಪಟ್ಟವ್ರು ಮಾತ್ರ ಹೋಗಬೇಕು. ಮದುವೆ ಆಗಿಲ್ಲ ಅಂದರೆ ಕೊಡಲ್ಲ, ಬರೀ ಗಂಡು ಹೆಣ್ಣಿಗೆ. ಫ್ಯಾಮಿಲಿ ಸಮೇತ ಹೋದರೆ ಮಾತ್ರ ಕೊಡ್ತಾರೆ, ಇಲ್ಲ ಗುಂಪಲ್ಲಿ ಹೋದರೆ ಮಾತ್ರ ಕೊಡ್ತಾರೆ.
ರೂಮ್ಗಳು. ಸೊ ಅಷ್ಟೊಂದು ರೂಲ್ಸ್ ಇರುತ್ತೆ ಇಲ್ಲಿ, ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಮಿನಿಮಮ್ ಒರಿಜಿನಲ್ ಆಧಾರ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿರೋದಾದರೆ ಬೆಸ್ಟ್ ಇರುತ್ತೆ. ಸೊ ಅದರಲ್ಲಿ ನಿಮಗೆ ಇವಾಗ ಹೋಗ್ಬಿಟ್ಟು ಬರೋದಕ್ಕೆಲ್ಲ ಈಸಿ ಆಗುತ್ತೆ. ಮತ್ತು ನೀವು ಚೆಕ್ಔಟ್ ಮಾಡ್ಬೇಕಾದ್ರೆ ಅದೇ ವ್ಯಕ್ತಿ ಇರಬೇಕು. ಸೊ ಆ ವ್ಯಕ್ತಿಗೆ ಇಂದನೇ ಆಗುತ್ತೆ. ಸೊ ಇನ್ನು ಮುಂದೆ ಬಂದರೆ ನೀವು ನೋಡಿ ಬಸ್ಗಳಿರುತ್ತೆ, ಬಸ್ಸು ಸಹ ಫ್ರೀ ಆಗಿರುತ್ತೆ. ಬೆಟ್ಟದಲ್ಲಿ ನೀವು ಎಷ್ಟು ಸಲ ನೋಡ್ಬೋದು, ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ಈ ಥರ ಬಸ್ಗಳಿರುತ್ತೆ. ಕೆಲವೊಂದು ಹೊಸ ಬಸ್ಗಳು ಬಿಟ್ಟಿದ್ದಾರೆ. ಸೊ ಅವೆಲ್ಲ ಫ್ರೀ ಇರುತ್ತೆ, ಫ್ರೀ ದರ್ಶನ ಮಾಡ್ಬೋದು ನೀವು ಮೇಲ್ಗಡೆ ಬಸ್ಸಲ್ಲಿ ಬಂದಾಗ. ಸೊ ಟ್ರಾಫಿಕ್ ಅಂತ ನಿಮಗೇನು ಗೊತ್ತಿಲ್ಲ ಅಂದರೆ ಅವರೆಲ್ಲ ಹೇಳ್ತಾರೆ, ಅದ್ರ ಬಗ್ಗೆ ಮಾಹಿತಿ ಕೂಡ ನಿಮಗೆ ತಿಳಿಸ್ಕೊಡ್ತಾರೆ ಅಲ್ಲಿ ಏನು ಎತ್ತ ಅಂತ. ಮತ್ತು ನೀವು ಸ್ನಾನ ಮಾಡ್ಬೋದಾದರೆ ಸೊ ನಿಮಗೆ ಇಲ್ಲಿ ಕಲ್ಯಾಣಿ ವ್ಯವಸ್ಥೆ ಕೂಡ ಇದೆ, ಅಂದರೆ ಸ್ವಾಮಿ ಕಲ್ಯಾಣಿ ಇದೆ. ಸೊ ಅಲ್ಲಿ ಕಲ್ಯಾಣಿಯಲ್ಲಿ ನೀವು ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು, ಶ್ರೇಷ್ಠ ಅಂತಾರೆ. ಸೊ ಇಲ್ಲಿ ಬಂದರೆ ಭಕ್ತಾದಿಗಳು ಸ್ನಾನ ಮಾಡಿ ಆಮೇಲೆ ಸ್ವಾಮಿಗೆ ಇಲ್ಲಿ ಪಕ್ಕದಲ್ಲಿ ವರಹ ಸ್ವಾಮಿ ಅಂತ ಇದೆ, ವರಹ ಸ್ವಾಮಿ ಟೆಂಪಲ್ಗೆ ಹೋಗ್ತಾರೆ. ಏನು ಅಂದರೆ ಕ್ಷೇತ್ರಾಧಿಪತಿ ವರಹ ಸ್ವಾಮಿ, ಅಂದರೆ ಸ್ವಾಮಿ ಬರೋಕ್ಕಿಂತ ಮುಂಚೆಯಿಂದ ಕ್ಷೇತ್ರದಲ್ಲಿದ್ದವರು, ಅವರಿಂದ ಜಾಗ ತೊಗೊಂಡಿರೋದು ಸ್ವಾಮಿ ಇಲ್ಲಿ ಬೆಟ್ಟದ ಮೇಲೆ. ಸೊ ಹಂಗಾಗಿ ಅವರಿಗೆ ಏನು ಅಂದರೆ ಇದರಲ್ಲಿ ಒಂದು ಪುರಾಣ ಕೂಡ ಇದೆ. ಏನಂದರೆ ಸ್ವಾಮಿ ಮದುವೆ ಆಗೋ ಸಮಯದಲ್ಲಿ ವರಹ ಸ್ವಾಮಿಗೆ ಮಾತು ಕೊಟ್ಟಿರ್ತಾರೆ. ಏನು ಅಂದರೆ ನನ್ನ ನೋಡೋ ಬರೋಕ್ಕಿಂತ ಮುಂಚೆ ನಿನ್ನನ್ನು ನೋಡಿ ದರ್ಶನ ತೊಗೊಂಡು ಬಂದರೆ ಸೊ ಅವರ ಏನು ಇಷ್ಟಾರ್ಥಗಳಿರುತ್ತೆ ಅದೆಲ್ಲ ಈಡೇರುತ್ತೆ. ಸೊ ಅದೊಂದು ಇದೆ ಇಲ್ಲಿ. ಸೊ ಅದು ಕೂಡ ನೋಡ್ಬೋದು. ಅದರ ಮುಂದ್ಗಡೆ ಬಂದರೆ ನಿಮಗೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ನಿಮಗೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಸೊ ಇದೇ ಚೌಟ್ರಿಯಲ್ಲಿರುತ್ತೆ. ಸೊ ಇದರಲ್ಲಿ ಲೈನ್ ಬೈ ಲೈನ್ ಬಿಡ್ತಾರೆ ಗುಂಪಿನಲ್ಲಿ. ಸೊ ಒಂದು ದಿವಸದಲ್ಲಿ ನಿಮಗೆ 2,000 ಜನವರೆಗೂ ಊಟ ಹಾಕ್ತಾರೆ. ಸೊ ಅಂದರೆ ಇದರಲ್ಲಿ 10 ರಿಂದ 15 ಕಂಪಾಸ್ ಇದೆ. ಸೊ ಅಂದರೆ ಬಿಡ್ತಾ ಇರ್ತಾರೆ. ಸೊ 10 ನಿಮಿಷಕ್ಕೆ ಒಂದು ಸಲ ಫುಲ್ ಕ್ಲಿಯರ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿಂದ ನೀವು ಮುಗಿಸ್ಕೊಂಡು ಬರ್ಬೋದು. ಸೊ ಅದೆಲ್ಲ ಆದಮೇಲೆ ಇದು ಧರ್ಮ ದರ್ಶನ. ಇಲ್ಲಿ ಟಿಕೆಟ್ ತೊಗೋಬೋದು, ಟಿಕೆಟ್ ತೊಗೊಳ್ದಲ್ಲೇ ಇರ್ಬೋದು. ಟಿಕೆಟ್ ತೊಗೊಂಡವರಿಗೂ ಸಹ ಇದೆ, ಟಿಕೆಟ್ ತೊಗೊಂಡಿಲ್ಲ ಅಂದರೂ ಸಹ ಇಲ್ಲಿಂದ ಹೋದರೆ ಸಹ ಅವರು ಸ್ಕ್ಯಾನ್ ಮಾಡಿ ಆಧಾರ್ ಕಾರ್ಡ್ ಮೇಲೆ ತೊಗೊತಾರೆ. ಕೆಲವೊಬ್ರು ಹೇಳ್ಬೋದು ಲಗೇಜು, ಫೋನು ಎಲ್ಲ ಅಂತ. ಲಗೇಜ್, ಫೋನು ಸಹ ತೊಗೊಂಡು ಹೋಗ್ಬೋದು. ಎಲ್ಲಿ ಗಂಟ ಕ್ಯೂವಿಂದ ಹಿಡಿದು ನಿಮ್ಮ ದೇವಸ್ಥಾನದ ಇನ್ನೇನು 10 ಅಥವಾ ಅರ್ಧ ಗಂಟೆ 1 ಗಂಟೆ ಏನಿದ್ದಂಗೆ ಅಲ್ಲಿ ಸ್ಕ್ಯಾನ್ ಮಾಡ್ತಾರೆ. ಸೊ ಅಲ್ಲಿ ನಿಮ್ಮ ಎಲೆಕ್ಟ್ರಾನಿಕ್ ವೈಟ್ ಇರ್ಬೋದು, ಲೈಕ್ ವಾಚ್ ಇರ್ಬೋದು, ಫೋನ್ ಇರ್ಬೋದು, ಹೆಡ್ಸೆಟ್ ಇರ್ಬೋದು, ಅವನ್ನೆಲ್ಲ ಇಸ್ತಾರೆ. ಅಲ್ಲೇನು ಅಲೋ ಕೊಡೋಲ್ಲ. ಬಟ್ ಏನು ಅಂದರೆ ನೀವು ಕಲೆಕ್ಟ್ ಮಾಡೋಕ್ಕೆ ಒಂದು ರಸೀತಿ ಕೊಟ್ಟಿರ್ತಾರೆ, ಅದನ್ನು ತೊಗೊಂಡೋಗಿ ಹೊರಗಡೆ ಹೋದರೆ ಮತ್ತೆ ನಿಮಗೆ ಕಲೆಕ್ಟ್ ಮಾಡ್ಕೋಬೋದು. ಅದು ಸಹ ಗೊತ್ತಿಲ್ಲ ಅಂದರೆ ಸೊ ಅಲ್ಲಿ ಬಸ್ನವ್ರು ಸಹ ಸಹಾಯ ಮಾಡ್ತಾರೆ. ಸೊ ಅದರಲ್ಲಿ ಯಾವುದೇ ರೀತಿ ಇಶ್ಯೂ ಇರೋಲ್ಲ. ನಿಮ್ಮದು ಐಟಮ್ಸ್ ಇರ್ಬೋದು ಏನು ಎಲ್ಲ ಅಲ್ಲಿರುತ್ತೆ. ದರ್ಶನ ಮಾಡ್ಕೊಂಡು ಬಂದಾದಮೇಲೆ ಹೊರಗಡೆ ನಿಮಗೆ ದೀಪ ಹಚ್ಚಲು ಜಾಗ ಇರುತ್ತೆ. ಲೈಕ್ ಏನಂದರೆ ನೀವು ನೋಡಿರ್ತಾರೆ ಯಾವಾಗಲೂ ವೀಡಿಯೋದಲ್ಲಿ, ಫೋಟೋದಲ್ಲಿ. ಸೊ ಅಲ್ಲಿ ಕರ್ಪೂರ ಹಚ್ಬೋದು. ಅಲ್ಲಿ ಸಹ ಕಾಯಿ ಹೊಡೆದು ಕರ್ಪೂರ ಹಚ್ತಾರೆ. ಅದು ಕೂಡ ದೇವಸ್ಥಾನ ಕಡೆಯಿಂದನೇ ಸಿಗುತ್ತೆ. ಹೊರಗಡೆ ಏನು ಹೂವು, ಹಣ್ಣು, ಬಾಳೆಹಣ್ಣು, ಹೂವು ಏನೂ ತೊಗೊಂಡು ಹೋಗಿರಲ್ಲ ನೀವು. ಸೊ ಎಲ್ಲ ಅಲ್ಲೇ ಸ್ವಾಮಿ ತೊಗೋಬೋದು ನೀವು ಈಸಿಯಾಗಿ. ಸೊ ಅಲ್ಲಿ ಕರ್ಪೂರ ಹಚ್ಚಿ ಬಂದರೆ ನೀವು ಸೊ ಬರೋಕ್ಕಿಂತ ಮುಂಚೆನೇ ದೇವಸ್ಥಾನದಿಂದ ಹೊರಗೆ ಬಂದ ತಕ್ಷಣ ನಿಮಗೆ ಲಡ್ಡು ಕೌಂಟರ್ ಕೂಡ ಸಿಗುತ್ತೆ. ಸೊ ಅಲ್ಲಿ ಹೋಗಿ ಲಡ್ಡು ಕೂಡ ತೊಗೋಬೋದು. ಸೊ ಲಡ್ಡು ಅಲ್ಲಿ ನಿಮಗೆ ಒಂದು ಆಧಾರ್ ಕಾರ್ಡ್ ಅಂದರೆ ಒಂದು ಟಿಕೆಟ್, ಒಬ್ಬ ವ್ಯಕ್ತಿಗೆ ಒಂದು ಲಡ್ಡು ಫ್ರೀಯಾಗಿ ಸಿಗುತ್ತೆ. ಅದಾದಮೇಲೆ ನೀವು ಒಂದು ವ್ಯಕ್ತಿ 5 ಲಡ್ಡು ತೊಗೋಬೋದು. ಅಂದರೆ ಒಂದು ಲಡ್ಡು 50 ರೂಪಾಯಿ ಇರುತ್ತೆ. ಸೊ 5 ಜನ ತೊಗೋಬೋದು 5 ಲಡ್ಡು ಒಬ್ಬರಿಗೆ. ಸೊ ಅದೇ ರೀತಿ ನೀವು ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ತೊಗೋಬೇಕು ಅಂದರೆ ನೀವು 2-3 ಜನ ಕ್ಯೂ ಅಲ್ಲಿ ಹೋದರೆ ನಿಮಗೆ 5-10 ಲಡ್ಡು ಸಿಗುತ್ತೆ ಎಕ್ಸ್ಟ್ರಾ. ಸೊ ಹಂಗಾಗಿ ಲಡ್ಡು ಕೌಂಟರ್ ಕೂಡ ನೀವು ನೋಡ್ಬೋದು. ಸೊ ಅದೇ ರೀತಿ ದರ್ಶನ ಮಾಡ್ಕೊಂಡು ನೀವು ಹೊರಗಡೆ ಬರ್ಬೋದು. ಸೊ ದರ್ಶನದಲ್ಲಿ ನಿಮಗೆ ಏನೋ ತೊಂದರೆನೂ ಆಗೋಲ್ಲ. ಸೊ ಏನಂದರೆ ನಾನು ಬೆಸ್ಟ್ ಏನು ಹೇಳ್ತೀನಿ ಅಂದರೆ ಕೆಳಗಡೆ ಟಿಕೆಟ್ ತೊಗೋದಲ್ಲೇ ಇದ್ದರೂ ಸಹ ಮೇಲೆ ನಿಮಗೆ ಸಿಗುತ್ತೆ. ಸೊ ಟಿಕೆಟ್ ತೊಗೊಳೋದ್ರಿಂದ ಬೆಸ್ಟ್ ಏನು ಅಂದರೆ ನಿಮಗೆ ಬೇಗ ದರ್ಶನ ಆದರೆ ಟೈಮ್ ಕೊಡ್ತಾರೆ. ಎಷ್ಟು ಸಮಯದಲ್ಲಿ ನೀವು ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಸೊ ಇದು ಬೆಟ್ಟದಲ್ಲಿ ದರ್ಶನ ಮಾಡ್ಕೊಂಡು ಬರೋದಾಯಿತು. ಇಲ್ಲ ಸುತ್ತಮುತ್ತ ಸ್ವಾಮಿ ಹತ್ರ ಕೆಲವು ಪ್ಲೇಸಸ್ ಇದೆ. ಸೊ ಅದನ್ನು ನೀವು ನೋಡಬೇಕು ಅಂದರೆ ನಿಮ್ಮ ಮುಂದಿನ ಪಾಠದಲ್ಲಿ ನಾನು ಹಾಕ್ಕೊಡ್ತೀನಿ ಭಾಗದ 2ಅಲ್ಲಿ. ಸೊ ಬೆಟ್ಟದ ಮೇಲೆ ಎಷ್ಟು ದೇವಸ್ಥಾನ ಇದೆ, ಕೆಳಗಡೆ ಯಾವುದಿದೆ, ಯಾವುದು ಹೆಂಗೆ ಹೋಗಬೇಕು, ಏನು ಅಂತ ನಾನು ನೆಕ್ಸ್ಟ್ ಬರೋ ಪಾಠಲ್ಲಿ ಹಾಕ್ಕೊಡ್ತೀನಿ. ಅಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಸೊ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.